ಈ ರಾಜ್ಯ ಸರ್ಕಾರ ನಾಯಕರು ಯಾಕೆ ಮಾಡ್ತಿಲ್ಲ, ಇವ್ರಿಗೆ ಏನು ಒತ್ತಡ ಐತೆ ಅಂತ ಕೂಡ ನಾವೆಲ್ಲ ತಿಳ್ಕೋಬೇಕಾಗೈತೆ. ಹೋದ 23 ಚುನಾವಣೆಯಲ್ಲಿ ಕೂಡ ಇವತ್ತಿನಂತೂ ಹೋಮ್ ಮಿನಿಸ್ಟರ್ ಚಿತ್ರದುರ್ಗದಲ್ಲಿ ಎಸ್ ಸಮಾಜನ ಕರೆದು ನಮ್ಗೆ ಒಳ ಮೀಸಲಾತಿ ನಾವು ಸರ್ಕಾರ ಬಂದ್ಗಳಿಗೆ ಅವತ್ತು ಇನ್ನ ಕಾರ್ಯರೂಪಕ್ಕೆ ತರ್ತು ಅಂತ ಇವತ್ತು ಹೇಳಿದಂತ ಹೋಮ್ ಮಿನಿಸ್ಟರ್ ಮೊನ್ನೆ ತಾವೆಲ್ಲರೂ ನೋಡಿರುವ ಹಲವಾರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಕೂಡ ನಮ್ಮ ಸಮಾಜದ ನಮ್ಮ ಇರೋದಂತ ಇನ್ನೊಂದು ಸಮಾಜದ ನಾಯಕರು ಕೂಡ ಈ ರಾಜ್ಯದ ಮುಖ್ಯಮಂತ್ರಿ ಏನ್ ಹೇಳ್ಯಾರ ಅಂತ ಕೂಡ ತಮ್ಗೆ ಗೊತ್ತೈತೆ. ಈ ರಾಜ್ಯದ ಹೋಮ್ ಮಿನಿಸ್ಟರ್ ಚಿತ್ರದುರ್ಗದಲ್ಲಿ ಸಮಾಜದ ಕಾರ್ಯಕ್ರಮದ ಕೂಡ ಏನ್ ಹೇಳಿದ್ರು, ಈ ಸಮಾಜಕ್ಕೆ ಏನ್ ಭರವಸೆ ಕೊಟ್ಟರು, ನಮ್ಮದು ಏನ್ ಮತ ಪಡೆದ್ರು, ಈ ಸಮಾಜದ ಆಶೀರ್ವಾದ ಏನ್ ಪಡೆದ್ರು, ಇವತ್ತೆಲ್ಲ ತಮ್ಗೆ ಗೊತ್ತೈತೆ. ನಮ್ಮ ಸಮಾಜದ ಮುಖಂಡರು ಕೂಡ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬಹಳ ಗುರುಗಳು ಬಹಳ ಮಾತಾಡೋದ್ರಿ, ಇವತ್ತು ಟೈಮ್ ಕೂಡ ಆಗೈತಿ. ಅದು ದಯಮಾಡಿ ತಮ್ಮಲ್ಲಿ ವಿನಂತಿ, ಯಾರು ನಮ್ಮ ಸ್ನೇಹಿತರು ಹೇಳ್ತಿದ್ರು ನಮ್ಮಲ್ಲಿ ಏನು ಗೊತ್ತಾಗತ್ತಂದ್ರೆ ನಾವು ಆರ್ಥಿಕದ ಹಿಂದುಳಿದ್ವಿ, ನಾವು ಇಲ್ಲಂತಿಲ್ಲ, ನಾವು ಬಡವರು ನಾವು ಇಲ್ಲಂತಿಲ್ಲ, ಆದ್ರೆ ನಮ್ಮ ಮಕ್ಕಳು ಕೂಡ ಬಡವರನ್ನಾಗಿ ಮಾಡಬಾರ್ದಂತ ತಮ್ಮಲ್ಲಿ ಕಳಕಳಿ ನಿಲ್ತೇನೆ. ಇವತ್ತು ನನಗೆ ದೇವರು ಶಕ್ತಿ ಕೊಟ್ಟಂತ ಮಾತೃತ್ವ ಒಬ್ಬ ಶಾಸಕ ಆಗೀನಿ, ಹೌಸ್ ನಲ್ಲಿ ಮಾತಾಡ್ತೀನಿ, ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತೀನಿ, ಹೊರ ರಾಜ್ಯದಲ್ಲಿ ಕೂಡ ನಾನು ಮಾತಾಡ್ತೀನಿ. ಆದ್ರೆ ನಮ್ಮಂಗ ನಮ್ಮ ಮಕ್ಕಳು ಆಗ್ಬಾರ್ದು, ನಮ್ಮ ಮಕ್ಕಳು ಬರ್ತಾನೆ. ಬಟ್ ನೀವೇನು ಖರ್ಚು ಮಾಡ್ರಿ, ಮನೆ ಖರ್ಚು ಮಾಡ್ರಿ, ಹೊಲ ಕೊಡಿಸ್ಬಾರ್ರಿ, ಆ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಕುಡಿಸೋದೊಂದು ಕೊಡಿಸ್ರಿ. ಇವೇನು ನಾನು ನಿಮ್ಮಲ್ಲಿ ಕೇಳೋದು, ಅವ ಬಡವಾದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಬಳಿ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದ್ರಲ್ಲಿ ಹಿಂದುಳ್ಕೋಬಾರದು. ನಾವು ಆ ಜೀವನದಾಗ ಅದು ಒಂದು ಸಂಕಲ್ಪ. ನಾವೇನಾದ್ರೂ ಕೊಟ್ಟರೆ ಮಕ್ಕಳಿಗೆ ನಮ್ಮ ಆಸ್ತಿ ಕೊಟ್ಟಂತ ಗಳಿಸುವಂತ ಉಳ್ಕಂತ ನಾವು ಚಿಂತೆ ಮಾಡಬಾರ್ದು. ಮಗ ಉಳಿಸ್ಬೋದು ಕಲಿಬಾರ್ದು, ಆದ್ರೆ ನಾವು ಕೊಡಿಸ್ತಂತ ಶಿಕ್ಷಣ ಆ ಮಗನ ಲೈಫ್ ಇರೋವರೆಗೆ, ನಮ್ಮ ಕುಟುಂಬದವರೆಗಿನ ಆ ಮನೆಗೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.